ನೀನೇನು ಆಗರ್ಭ ಶ್ರೀಮಂತನ ಅಂತ ಹೇಳೋದಕ್ಕೆ ಸಾಮಾನ್ಯವಾಗಿ ನೀನೇನು ಅಂಬಾನಿ ಮಗನ ಅಂತ ಹೇಳೋ ವಾಡಿಕೆ ಇದೆ. ಅಂಬಾನಿ ಮಗ ಅಂದರೆ ಆಗರ್ಭ ಶ್ರೀಮಂತ ಅಂತ ಅರ್ಥ. ನಾವೆಲ್ಲರೂ ಹಾಗೆ ಭಾವಿಸೋಕೆ ಕಾರಣವೂ ಇದೆ. ಯಾಕಂದರೆ ಭಾರತದ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಯಲ್ಲಿ ಅಂಬಾನಿಯವರು ಕೂಡ ಒಬ್ಬರು. ಜಗತ್ತಿನ ಅತಿರಥ ಮಹಾರಥಿಗಳಲ್ಲಿ ಅಂಬಾನಿ ಕೂಡ ಒಬ್ಬರು. ಯಾಕಂದರೆ ಅಂಬಾನಿಗೆ ಹಣ ಅಂದರೆ ಲೆಕ್ಕಕ್ಕೆ ಇಲ್ಲ. ಕೋಟಿ ಕೋಟಿ ಹಣವನ್ನು ಪೈಸೆಗಳ ರೀತಿ ಖರ್ಚು ಮಾಡ್ತಾರೆ. ಇಂತಹ ಅಂಬಾನಿ ಮುಂದೆ ತಮ್ಮ ಮಗನ ಮದುವೆಯಲ್ಲಿ ಕಣ್ಣೀರು ಹಾಕಿ ಅಂಬಾನಿ ಕಣ್ಣೀರಿಟ್ಟಿದ್ಯಾಕೆ ಅಂತ ನೋಡೋದಾದರೆ ಅವರ ಮೂರನೇ ಮಗ ಅಂದರೆ ಅವರ 3 ಮಕ್ಕಳಲ್ಲಿ ಮೂರನೆಯ ಅಂದರೆ ಕಿರಿಯ ಮಗನಾದ ಅನಂತ್ ಅಂಬಾನಿಯವರ ಮಾತಿಗೆ ಇತ್ತ ಮುಖೇಶ್ ಅಂಬಾನಿಯವರು ಕಣ್ಣೀರು ಹಾಕಿದ್ರು. ಅಂತಹ ಮಾತು ಅನಂತ್ ಅಂಬಾನಿ ಏನು ಹೇಳಿದ್ರು ಅಂದರೆ, ನೀವೆಲ್ಲ ಅಂದುಕೊಂಡ ಹಾಗೆ ನನ್ನ ಬದುಕು ಹೂವಿನ ಹಾಸಿಗೆ ಆಗಿರಲಿಲ್ಲ. ನನ್ನ ಬದುಕಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೇನೆ, ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೇನೆ. ನಾನು ಅನುಭವಿಸಿದಂತಹ ಆರೋಗ್ಯ ಸಮಸ್ಯೆ ಇದೆಯಲ್ಲ, ಅದನ್ನು ಹೇಳಿದ್ರೆ ಕಣ್ಣೀರು ಬರುತ್ತೆ. ಇಂತಹ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನನ್ನ ತಂದೆ ತಾಯಿ ಅದನ್ನು ಯಾವತ್ತೂ ಫೀಲ್ ಆಗೋಕ್ಕೆ ಬಿಡಲಿಲ್ಲ ಅಂತ ಅನಂತ್ ಅಂಬಾನಿ ಹೇಳ್ತಾರೆ. ಮಗನ ಇಂತಹ ಭಾವುಕ ಮಾತುಗಳನ್ನು ಕೇಳುತ್ತಲೇ ಇದ್ದ ಮುಖೇಶ್ ಅಂಬಾನಿ ಕಣ್ಣೀರು ಹಾಕಿದ್ರು. ಹಾಗಾದರೆ ಅನಂತ್ ಅಂಬಾನಿಗೆ ಏನಾಯಿತು? ಅವರು ಅಷ್ಟೊಂದು ದಪ್ಪ ಇರೋದಾದರೂ ಯಾಕೆ? ಅನಂತ್ ಅಂಬಾನಿಯವರನ್ನ ಮದುವೆ ಆಗ್ತಿರುವ ಈ ಸುಂದರಿ ಅನಂತ್ ಅಂಬಾನಿಯ ಕೈ ಹಿಡಿಯಲು ಆ ಮುಖ್ಯ ಕಾರಣವಾದರೂ ಏನು? ಈ ವಿಷಯದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಮುಖೇಶ್ ಅಂಬಾನಿ ಗ್ರೂಪ್ ಆಫ್ ಕಂಪನಿಯ ಒಡೆಯ. ಇಂತಹ ಮುಖೇಶ್ ಅಂಬಾನಿಗೆ 3 ಜನ ಮಕ್ಕಳು. ಇವರಲ್ಲಿ ಕೊನೆಯವರೇ ಅನಂತ್ ಅಂಬಾನಿ. ಅನಂತ್ ಅಂಬಾನಿಯವರು ವಿದೇಶದಲ್ಲಿ ಓದ್ಕೊಂಡು ಬಂದು ಸದ್ಯಕ್ಕೆ ಬಿಸ್ನೆಸ್ನಲ್ಲಿ ತಮ್ಮ ತಂದೆ ತಾಯಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂಬಾನಿ ಕಂಪನಿಯ ಹಲವಾರು ವ್ಯವಹಾರಗಳನ್ನು ಅನಂತ್ ಅಂಬಾನಿಯವರು ನೋಡ್ಕೊಳ್ತಾ ಇದ್ದಾರೆ. ಆದರೆ ಅನಂತ್ ಅಂಬಾನಿ ಜಗತ್ತಿನ ಇಷ್ಟು ದೊಡ್ಡ ಶ್ರೀಮಂತನ ಮಗನಾದರೂ ಕೂಡ ಸುಖವಾಗಿಲ್ಲ, ನೆಮ್ಮದಿಯಾಗಿಲ್ಲ. ಅವರು ನಿಮ್ಮಂತೆ ಸಂತೋಷದಿಂದ ಒಂದು ದಿನವೂ ಸಮಯ ಕಳೆಯಲಿಲ್ಲ. ಯಾಕಂದರೆ ಅವರಿಗೆ ಅಂತಹ ಒಂದು ಕಾಯಿಲೆ ಬಾಧಿಸ್ತಾ ಬಂದಿದೆ. ನಿಮಗೆ ಗೊತ್ತಿರಬಹುದು, ಇತ್ತೀಚೆಗೆ ಅನಂತ್ ಅಂಬಾನಿಯವರ ಎಂಗೇಜ್ಮೆಂಟ್ ಫೋಟೋಸ್ಗಳು ಹರಿದಾಡಿತ್ತು. 2023ರಲ್ಲಿ ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಅನಂತ್ ಅಂಬಾನಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು. ಈ ವೇಳೆ ಆ ಫೋಟೋಸ್ಗಳನ್ನು ನೋಡಿದ ಜನರು ಅತ್ಯಂತ ಸುಂದರ ಯುವತಿಯ ಪಕ್ಕದಲ್ಲಿ ಅನಂತ್ ಅಂಬಾನಿಯವರನ್ನ ನೋಡ್ಬಿಟ್ಟು, ದುಡ್ಡಿದ್ರೆ ಈ ಜಗತ್ತಲ್ಲಿ ಏನು ಬೇಕಾದರೂ ಆಗುತ್ತೆ ಅಂತ ಹೇಳಿದ್ರು. ಯಾಕಂದರೆ ಇಷ್ಟೊಂದು ಚಂದದ ಹುಡುಗಿಯನ್ನ ಮದುವೆ ಆಗಲಿಕ್ಕೆ ಕಾರಣ ಅವರ ಬಳಿ ಇರುವ ದುಡ್ಡು ಅಂತ ಹೇಳಿ ಜನ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು. ಟ್ರೋಲ್ ಪೇಜ್ಗಳು ಟ್ರೋಲ್ ಮಾಡಿದ್ರು. ಆದರೆ ಅಲ್ಲಿದ್ದ ಅಸಲಿ ಕಥೆಯೇ ಬೇರೆಯಾಗಿತ್ತು. ಹಾಗಾದರೆ ಅಸಲಿ ಕತೆ ಏನು ಅಂತ ಹೇಳ್ತೀವಿ ಕೇಳಿ. ಅನಂತ್ ಅಂಬಾನಿಯವರಿಗೆ ಚಿಕ್ಕ ವಯಸ್ಸಿನಲ್ಲೂ ಕೆಲವೊಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ತಂದೆಯ ಬಳಿ ಎಷ್ಟೇ ಹಣ ಇದ್ರೂ ಕೂಡ ಮಗನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಆ ಹಣ ಉಪಯೋಗಕ್ಕೆ ಬರಲಿಲ್ಲ. ಅಂಬಾನಿ ಮಗ ಅನಂತ್ ಅಂಬಾನಿಗೆ ಅಸ್ತಮಾ ಸಮಸ್ಯೆ ಚಿಕ್ಕ ವಯಸ್ಸಿನಲ್ಲೂ. ಈ ಅಸ್ತಮಾ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸಾಕಷ್ಟು ಸ್ಟಿರಾಯ್ಡ್ಸ್ಗಳನ್ನು ಕೊಡಬೇಕಾಗಿತ್ತು. ಇದರಿಂದಾಗಿ ಮಗನ ದೇಹ ವಿಪರೀತವಾಗಿ ಊದ್ಕೊಳ್ಳೋದಕ್ಕೆ ಆರಂಭವಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಈ ಹುಡುಗ ಬರೋಬ್ಬರಿ 208 kgವರೆಗೂ ಬೆಳೆದು ನಿಂತರು. ದಾರಿಯಲ್ಲಿ ಇವರು ಹೋಗ್ತಾ ಇದ್ರೆ ಅಕ್ಕಪಕ್ಕದಲ್ಲಿ ಹೋಗೋರು ಕೂಡ ಒಂದು ಕ್ಷಣ ಇವರನ್ನ ನೋಡಿ ಅಬ್ಬಾ ಅನ್ನುವಂತೆ ಇವರ ದೇಹ ಇತ್ತು. ಇದರಿಂದ ಅನಂತ್ ಅವ್ರಿಗೂ ಕೂಡ ಸಾಕಷ್ಟು ಮುಜುಗರವಾಗಿತ್ತು. ಒಮ್ಮೆ ಇವರು 108 kg ತೂಕವನ್ನು ಇಳಿಸ್ಕೊಂಡಿದ್ರು. ಈ 108 kg ತೂಕವನ್ನು ಅವರು ಯಾವುದೇ ರೀತಿಯ ಆಪರೇಷನ್ ಇಲ್ಲದೆ ಕೇವಲ ಡಯೆಟ್ ಮೂಲಕ ಆಗ ಅನಂತ್ ಅಂಬಾನಿ ಅವರು ಎಲ್ಲರಂತೆ ಸಾಮಾನ್ಯವಾಗಿ ನೋಡೋದಕ್ಕೆ ಕಾಣಿಸ್ತಾ ಇದ್ರು. ಆದರೆ ಯಾವಾಗ 2023ರಲ್ಲಿ ತಮ್ಮ ಎಂಗೇಜ್ಮೆಂಟ್ ಫೋಟೋಸ್ಗಳನ್ನು ರಿಲೀಸ್ ಮಾಡಿದ್ರು, ಮತ್ತೆ ಆ ಎಂಗೇಜ್ಮೆಂಟ್ ಫೋಟೋದಲ್ಲಿ ತಡೂತಿ, ಯಾಕಂದರೆ ಅವ್ರಿಗೆ ಮತ್ತೆ ಅನಾರೋಗ್ಯ ಸಮಸ್ಯೆಗಳು ಶುರುವಾಗಿತ್ತು. ಈ ಫೋಟೋಸ್ಗಳನ್ನು ನೋಡಿದ ಜನರು ಎಂತಹ ಹುಡುಗಿಗೆ ಎಂತಹ ಹುಡುಗ ಎಂದು ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆದರೆ ಈ ಹುಡುಗ ಮತ್ತು ಆ ಹುಡುಗಿಯ ಪ್ರೇಮ ಕಥೆಯನ್ನು ನೀವೊಮ್ಮೆ ಕೇಳಿ ನೋಡಿ. ಅನಂತ್ ಅಂಬಾನಿ ಮದುವೆ ಆಗ್ತಿರುವ ಹುಡುಗಿಯ ಹೆಸರು ರಾಧಿಕಾ ಮರ್ಚೆಂಟ್. ವೀರೇನ್ ಮರ್ಚೆಂಟ್ ಅವರ ಏಕೈಕ ಪುತ್ರಿ. ವೀರೇನ್ ಮರ್ಚೆಂಟ್ ಸಾವಿರಾರು ಕೋಟಿಯ ಒಡೆಯ ಹಾಗೂ ಭಾರತದ ಪ್ರತಿಷ್ಠಿತ ಕಂಪನಿಯ ಓನರ್ ಕೂಡ ಹೌದು. ನೀವು ಅಂದ್ಕೊಂಡ ಹಾಗೆ ಅನಂತ್ ಅಂಬಾನಿಯ ಹಣ ನೋಡಿ ಮದುವೆ ಆದವರಲ್ಲ ಈ ರಾಧಿಕಾ. ಯಾಕಂದರೆ ರಾಧಿಕಾ ಮತ್ತು ಅನಂತ್ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರು. ಚಿಕ್ಕಂದಿನಿಂದಲೂ ಇವರಿಬ್ಬರು ಸ್ನೇಹಿತರಾಗಿದ್ದರು. ಇವರಿಬ್ಬರು ಒಟ್ಟಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಿದ್ರು. ವ್ಯಾಸಂಗ ಮಾಡ್ತಾ ಇರಬೇಕಾದ್ರೇ ಇವರಿಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು. ಇವರಿಬ್ಬರ ಪ್ರೀತಿ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಅನಂತ್ ಅಂಬಾನಿ
ಅಂಬಾನಿಯವರ ಪ್ರತಿ ಏಳು ಬೀಳುಗಳಲ್ಲಿ ರಾಧಿಕಾ ಅವರು ಬೆನ್ನೆಲುಬಾಗಿದ್ರು. ಹಾಗೆಯೇ ಅನಂತ್ ಅಂಬಾನಿಯವರು ದಡೂತಿಯಾದಾಗ ಅಥವಾ ಸಣ್ಣವಾದಾಗ ಪ್ರತಿ ಸಲ ಅವರ ಜೊತೆ ನಿಂತು ಆತ್ಮಸ್ಥೈರ್ಯ ತುಂಬಿದವರೇ ಈ ರಾಧಿಕಾ. ರಾಧಿಕಾ ಅವರು ಅನಂತ್ ಅಂಬಾನಿಯವರ ಹಣ ನೋಡಿ ಬಂದವರಲ್ಲ. ಯಾಕಂದರೆ ಅವರಪ್ಪನ ಆಸ್ತಿಯೇ ಕೋಟಿಗಟ್ಟಲೆ ಇದೆ. ಅವರಿಗೆ ಯಾವುದೇ ರೀತಿಯಾದ ಕೊರತೆಯೂ ಇಲ್ಲ. ಇವರಿಬ್ಬರ ಪ್ರೀತಿ ಎಷ್ಟು ಗಾಢವಾಗಿತ್ತು ಅಂದರೆ ಅನಂತ್ ಅಂಬಾನಿಯವರ ಅನಾರೋಗ್ಯದ ಸಮಸ್ಯೆಗೆ ಕೊನೆ ಯಾವಾಗ ಅಥವಾ ಇದು ಯಾವಾಗ ಮುಗಿಯುತ್ತೆ ಎಂದು ಗೊತ್ತಿಲ್ಲದೆ ಇದ್ದರೂ ಕೂಡ ರಾಧಿಕಾ ಅವರು ಅನಂತ್ ಅಂಬಾನಿಯವರ ಕೈ ಬಿಡಲಿಲ್ಲ. ಇಬ್ಬರೂ ಕೂಡ ಎರಡು ಮನೆಯವರ ಜೊತೆ ಮಾತನಾಡಿ ಈಗ ಮದುವೆ ಆದರು. ಈ ಮದುವೆಯನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಿ. ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು. ಇಡೀ ವಿಶ್ವವೇ ಈ ಮದುವೆಯತ್ತ ತಿರುಗಿ ನೋಡಿತ್ತು. ಸ್ವರ್ಗವನ್ನೇ ಧರೆಗೆ ತಂದಿದ್ರು ಮುಖೇಶ್ ಅಂಬಾನಿ. ಇನ್ನು ಈ ಮದುವೆಯ ಬಗ್ಗೆ ಕೇಳಬೇಕಾ, ಬಾಲಿವುಡ್ ಸ್ಟಾರ್ಸ್ಗಳೆಲ್ಲ ಬಂದು ಡ್ಯಾನ್ಸ್ ಮಾಡಿ ಪ್ರೀ ವೆಡ್ಡಿಂಗ್ನಲ್ಲಿ ಭಾಗವಹಿಸಿದ್ರು. ಇಷ್ಟೆಲ್ಲ ಖರ್ಚು ಮಾಡಿದ್ರೂ ಕೂಡ ಅನಂತ್ ಅಂಬಾನಿಯವರಿಗೆ ತಮ್ಮ ಆರೋಗ್ಯ ಸಮಸ್ಯೆ ಮನಸ್ಸಿನಲ್ಲಿ ಕಾಡ್ತಾನೇ ಇತ್ತು. ಈ ಮದುವೆಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅನಂತ್ ಅಂಬಾನಿಯವರು ತಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ. ಈ ಮಾತುಗಳನ್ನು ಕೇಳಿದಂತಹ ಮುಖೇಶ್ ಅಂಬಾನಿಯವರು ಕೂಡ ಕಣ್ಣೀರು ಹಾಕಿದ್ರು. ಹಣವಿದ್ರೆ ಏನು ಬೇಕಾದರೂ ಮಾಡಬಹುದು ಅಂತ ಅಂದ್ಕೊಳ್ಳೋರಿಗೆ ಇದು ಒಂದು ಈ ವಿಷಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹಣದಿಂದ ಆರೋಗ್ಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ವಿಷಯ ಸಾಬೀತಾಗುತ್ತೆ. ಅಗರ್ಭ ಶ್ರೀಮಂತ ಮುಖೇಶ್ ಅಂಬಾನಿಯವರ ಮಗನಿಗೆ ಈ ಪರಿಸ್ಥಿತಿ ಆದರೆ ಇನ್ನು ನಮ್ಮಂತಹ ಜನಸಾಮಾನ್ಯರ ಆರೋಗ್ಯವೇ ಭಾಗ್ಯ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ನಾವು ಯಾವುದೋ ವ್ಯಕ್ತಿಯನ್ನು ದೂರದಿಂದ ನೋಡಿ, ಅಂದರೆ ದೂರದ ಗುಟ ಕಣ್ಣಿಗೆ ನುಣ್ಣಗೆ ಅನ್ನೋ ರೀತಿ ಒಬ್ಬ ವ್ಯಕ್ತಿಯನ್ನು ದೂರದಿಂದ ನೋಡಿ ನಾವು ನಿರ್ಧರಿಸಿಬಿಡ್ತೀವಿ ಅವ್ರ ಬಗ್ಗೆ. ಅದ್ರ ಬದಲು ಆ ವ್ಯಕ್ತಿಯನ್ನು ಹತ್ತಿರದಿಂದ ನೋಡಿ ಯಾಕೆ ಅವ್ರು ಹಾಗಿದ್ದಾರೆ, ಏನಾಯಿತು ಅನ್ನೋದನ್ನು ತಿಳಿದುಕೊಳ್ಳೋದು ಒಳ್ಳೆಯದು. ಯಾರ್ಯಾರ್ದೋ ಜೀವನದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನೋಡದೇ ಇದ್ದರೂ ಕೂಡ ಒಳ್ಳೆಯದೇ. ಆದರೆ ಈ ಮನುಷ್ಯನ ಮನಸ್ಸು ಸುಮ್ಮನೆ ಇರಬೇಕಲ್ಲ. ಯಾರ್ಯಾರ ಮನೆಯಲ್ಲಿ ಏನೇನು ನಡೀತಾ ಇದೆ ಅನ್ನೋ ಒಂದು ತಿಳಿದುಕೊಳ್ಬೇಕು ಕುತೂಹಲ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ನಾವು ಗಮನ ಕೊಡೋದಿಲ್ಲ. ಅದಕ್ಕಾಗಿ ಈ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನಂತ್ ಅಂಬಾನಿ ಹಾಗೂ ರಾಧಿಕಾ ಅವರ ಜೋಡಿಯನ್ನು ನೋಡಿ ಆಡ್ಕೊಂಡಂಥವ್ರು ಈ ವಿಷಯವನ್ನು ನೋಡಿ ತಿಳಿದುಕೊಂಡು ಆಮೇಲೆ ಮಾತನಾಡೋದು ಒಳ್ಳೆಯದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.